ನಮಸ್ತೆ ಗೆಳೆಯರೇ, ನಾನು ಕನ್ನಡದ ಹುಡುಗಿ ಗಾಯತ್ರಿ. ಇದು ನಂದು ಬುಧವಾರದ ಲಾಗು. ಬೆಳಗ್ಗೆ ಟಿಫನ್ಗೆ ಪಲಾವ್ ಮಾಡಿದ್ದೆ. ನನ್ನ ಮಗಳಿಗೆ ಅಂಗನವಾಡಿಗೆ ಹೋಗಬೇಕಿತ್ತು ಫುಡ್ ಇಸ್ಕೊಂಡು ಬರೋದಕ್ಕೆ. ಟಿಫನ್ ತಿಂದ್ಕೊಂಡು ನಾನು ತಿಂದ್ಕೊಂಡು ಅವಳು ತಿನ್ನಿಸ್ಕೊಂಡು ಹೊರಟ್ವಿ ಅಂಗನವಾಡಿಗೆ. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಆಟ ಆಡಿಕೊಂಡು ಗಲಾಟೆ ಮಾಡ್ಕೊಂಡಿದ್ರು. ಆವಾಗ ನನಗೂ ನಮ್ಮ ಸ್ಕೂಲ್ ಲೈಫೆಲ್ಲ ನೆನಪಾಯಿತು. ನಾವು ಹಿಂಗೆ ಅಲ್ವಾ ಇರ್ತಾಯಿದ್ದಿದ್ದು ಅಂತ. ಪ್ರತಿ ಸತಿ ಅಲ್ಲಿ ಹೋದಾಗಲೂ ನನಗೆ ನೆನಪಾಗತ್ತೆ. ಯಾಕಂದರೆ ಅದು ಮರೆಯೋಕ್ಕಾಗದೇ ಇರೋಂಥ ನೆನಪುಗಳು. ಆಟ ಆಡಿದ್ದಾಗಿರ್ಬೋದು, ತೀಟೆ ಮಾಡಿರ್ಬೋದು, ಏನೇ ಒಂದು ಆಗಿರ್ಬೋದು, ಒಂಥರ ಖುಷಿ ಲೈಫ್ ಅದು. ಅದನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ಈಗ ನಾವೇನೇ ಬೆಳೆದಿರ್ಬೋದು, ಏನೇ ಆಗಿರ್ಬೋದು, ಎಷ್ಟೇ ಚೆನ್ನಾಗಿರ್ಬೋದು, ಬಟ್ ಆ ಲೈಫ್ಗಿಂತ ಯಾವ ಲೈಫು ದೊಡ್ಡದಲ್ಲ. ಅದಾದಮೇಲೆ ನನ್ನ ಫ್ರೆಂಡ್ ಮನೆಗೆ ಹೋದ್ವಿ. ಅಲ್ಲಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ವಿ. ಆಮೇಲೆ ಅವಳು ಊಟ ಕೊಟ್ಟಳು. ಬೇಳೆ ಸಾರು ಅನ್ನ ಮಾಡಿದ್ಲು. ತಿಂದ್ಕೊಂಡ್ವಿ. ಮನೆಗೆ ಬಂದಾಗ ನನ್ನ ಮಗಳಿಗೆ ಹೊಟ್ಟೆ ಹಸಿತಾಯಿದೆ ಅಂದ್ಬಿಟ್ಟು ದಾಳಿಂಬೆ, ಆಪಲ್ಲು ಮತ್ತು ಕಿತ್ತಳೆ ಹಣ್ಣು ಹಾಕಿ ಕೊಟ್ಟೆ. ಅದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕಿ ಕೊಟ್ಟೆ. ಜೇನುತುಪ್ಪ ಹಾಕೋದ್ರಿಂದ ಸ್ವಲ್ಪ ಸಿಹಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಅಲ್ವಾ. ಟೇಸ್ಟು ಚೆನ್ನಾಗಿ ಬರುತ್ತೆ. ಇದೇ ಹಣ್ಣೆ ಅಂತಲ್ಲ, ಬೇರೆ ಹಣ್ಣು ಬೇಕಂದರೆ ಹಾಕ್ಕೊಂಡು ತಿನ್ಬೋದು. ಆಮೇಲೆ ಅವಳಿಗೆ ಕೊಟ್ಬಿಟ್ಟು ತುಂಬ ದಿನ ಆಗಿತ್ತು ಜಾಮೂನ್ ತಿನ್ನಬೇಕು ಅನ್ನಿಸ್ತಾಯಿತ್ತು. ಅದಕ್ಕೆ ಜಾಮೂನ್ಗೆಲ್ಲ ರೆಡಿ ಮಾಡಿಕೊಂಡೆ. ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಆಗಲಿಲ್ಲ. ನನ್ನ ಮಗಳು ತುಂಬಾ ಅಳ್ತಾಯಿದ್ಲು. ಯಾಕೆ ಅಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಅಳ್ತಾಯಿದ್ಲು. ಎಷ್ಟು ಸಮಾಧಾನ ಮಾಡಿದ್ರೂ ಆಗಲಿಲ್ಲ. ಅದರಿಂದ ಮನೇಲಿ ಮಾಡೋಕ್ಕಾಗಲಿಲ್ಲ. ಹೊರಗಡೆಯಿಂದನೇ ಬಿರಿಯಾನಿ ತೊಗೊಂಡು ಬಂದಿದ್ದರು. ಆಮೇಲೆ ಬಿರಿಯಾನಿ ತಿಂದ್ಕೊಂಡು ಮತ್ತು ತರಕಾರಿ ತೊಗೊಂಡು ಬಂದಿದ್ದರು. ತರಕಾರಿ ಎಲ್ಲ ಜೋಡಿಸ್ಕೊಂಡೆ. ತರಕಾರಿ ನಮ್ಮ ಮನೇಲಿ ಫ್ರಿಜ್ ಇಲ್ಲದೆ ಇರೋದ್ರಿಂದ ಶೆಲ್ಫ್ ಮೇಲೆ ಜೋಡಿಸ್ಕೊತೀನಿ. ಮೊದಲೆಲ್ಲ ಬುಟ್ಟಿಲಿ ಹಾಕಿಕ್ಕೊಳ್ತಾ ಇದ್ದೆ. ಬುಟ್ಟಿಲಿ ಹಾಕುವಾಗ ಅದು ಸ್ವಲ್ಪ ಬಿಸಿಯಾಗಿ ಬೆಚ್ಚಗಾಗಿ ತರಕಾರಿ ಬೇಗ ಹಾಳಾಗ್ಬಿಡ್ತಾಯಿತ್ತು. ಅದರಿಂದ ಶೆಲ್ಫ್ ಮೇಲೆ ಹಾಕ್ಕೊಳ್ಳೋದ್ರಿಂದ ಶೆಲ್ಫು ಸ್ವಲ್ಪ ತಣ್ಣಗಿರುತ್ತೆ. ಆವಾಗಿಂದ ತರಕಾರಿಗಳು ಹಾಳಾಗೋದು ಕಮ್ಮಿ ಆಯಿತು. ಅದಕ್ಕೆ ಶೆಲ್ಫ್ ಮೇಲೆ ಹಾಕ್ಕೊಂಡ್ಬಿಡ್ತೀನಿ. ಇವತ್ತಿನ ಲಾಗ್ ಇಲ್ಲಿಗೆ ಮುಕ್ತಾಯವಾಗಿದೆ.